ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬೆಳ್ಳಿಯ ಕೀಲಿಕೈ. ಒಮ್ಮೆ ಸೋಮು ಕೆಲಸಕ್ಕಾಗಿ ಹಳ್ಳಿಯಿಂದ ಪೇಟೆಗೆ ಹೋಗಿರ್ತಾನೆ. ಕೆಲಸ ಮುಗಿಯೋಷ್ಟರೊಳಗೆ ರಾತ್ರಿ ಆಗುತ್ತೆ. ಆದರೆ ಮರುದಿನ ಇನ್ನೂ ಕೆಲಸ ಇರೋದ್ರಿಂದ ಸೋಮುವಿಗೆ ಮತ್ತೆ ಪೇಟೆಗೆ ಬರಬೇಕಾಗಿರುತ್ತೆ. ಸರಿ ಅಂತ ಸೋಮು ಹತ್ರದಲ್ಲೇ ಇರೋ ಒಂದು ಛತ್ರದಲ್ಲಿ ಉಳ್ಕೊಳ್ಬೇಕು ಅಂತ ಅನ್ಕೊಳ್ತಾನೆ. ಹೀಗಿರುವಾಗ ಧರ್ಮಛತ್ರದ ಹತ್ರ ಬಂದು ಬಾಗಿಲು ಬಡಿತಾನೆ. ಯಾರು ಏನಾಗಬೇಕಿತ್ತು ಅಂತ ಒಳಗಡೆಯಿಂದ ಕೇಳ್ತಾರೆ. ಇವತ್ತು ನಾನು ಇಲ್ಲಿ ಇರೋದಕ್ಕೆ ಅಂತ ಬಂದಿದ್ದೇನೆ ಅಂತ ಸೋಮು ಹೇಳ್ತಾನೆ. ತುಂಬಾ ದೂರದಿಂದ ಬಂದಿದ್ದೇನೆ ಅಂತಾನು ಹೇಳ್ತಾನೆ. ಒಳಗಡೆಯಿಂದ ಓಪನ್ ಮಾಡ್ತಾ ಇದ್ದೆ, ಆದ್ರೆ ನನ್ನ ಬೆಳ್ಳಿಯ ಬೀಗದ ಕೀ ಕಳೆದು ಹೋಗಿದೆ ಅಂತ ಹೇಳ್ತಾರೆ. ಸೋಮುವಿಗೆ ಅವನ ಮಾತಿನ ಅರ್ಥ ಆಗುತ್ತೆ. ತಗೊಳ್ಳಿ ಅಂತ ಒಂದು ನಾಣ್ಯವನ್ನು ಕೊಡ್ತಾನೆ. ಇಂದ ಅವನು ಬಾಗ್ಲನ್ನ ಓಪನ್ ಮಾಡ್ತಾನೆ. ಆದ್ರೂ ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಸೋಮು ಹೇಳ್ತಾನೆ, ನನ್ನ ಬ್ಯಾಗ್ ಕೆಳಗಡೆ ಇದೆ, ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಅವನು ಫುಲ್ ಖುಷಿಯಿಂದ ಹೋಗಿ ತಗೊಂಡ್ಬರ್ಲಿಕ್ಕೆ ಅಂತ ಹೋಗ್ತಾನೆ. ನೋಡಿದ್ರೆ ಬ್ಯಾಗೇ ಇರೋದಿಲ್ಲ. ಸೋಮು ಹತ್ರ ಹೇಳಲಿಕ್ಕೆ ಅಂತ ಬರ್ತಾನೆ. ನೋಡಿದ್ರೆ ಬಾಗ್ಲು ಹಾಕಿರುತ್ತೆ. ಬಾಗ್ಲು ತಟ್ತಾನೆ. ಯಾರು ಅಂದ್ರು ಅಂತ ಸೋಮು ಕೇಳ್ತಾನೆ. ರಾಮು ಈ ಛತ್ರದವನು ಬಾಗಿಲು ತೆರಿ ಅಂತ ಹೇಳ್ತಾನೆ. ಅಯ್ಯೋ, ನಾನು ಹಾಕಿದ ಬೀಗ ಕಳ್ದೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ರಾಮುಗೆ ಅರ್ಥ ಆಗತ್ತೆ. ಸರಿ ಅಂತ ಅವನ ನಾಣ್ಯನ ವಾಪಸ್ ಕೊಡ್ತಾನೆ. ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳ್ತಾರೆ. ನಿಮಗೂ ಹೊರಗಡೆ ಚಳಿ ಅನುಭವ ಆಗ್ಲಿ ಅಂತ ಮಾಡ್ದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಸೋಮು ರಾಮುವಿನಿಂದ ನಾಣ್ಯವನ್ನು ವಾಪಸ್ ತಗೊಂಡು ಅವತ್ತು ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡ್ಕೋತಾನೆ. ಥ್ಯಾಂಕ್ ಯು ಸೋ ಮಚ್.